ಪ್ರೈಸ್ ದ ಲಾರ್ಡ್. ಸ್ತುತಿಗೆ ಯೋಗ್ಯನು, ಸ್ತುತಿಗೆ ಪಾತ್ರನು, ಮಹಿಮೆಯ ಅರಸನು, ಯಾವಾಗಲೂ ಸ್ತೋತ್ರಹನಾದಂಥ ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಪರಿಶುದ್ಧವಾದ ಪುನರುತ್ಥಾನದ ದಿನದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಈ ಒಂದು ವರ್ಷದ ಕೊನೆಯ ತಿಂಗಳಿನ ಈ ಒಂದು ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಮ್ಮನ್ನೆಲ್ಲರನ್ನ ಸಜೀವಾಗಿರಿಸಿದ್ದಕ್ಕಾಗಿ ನಾನು ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಾಗಿದ್ರೆ ದೇವರು ಈ ದಿನ, ಈ ಪರಿಶುದ್ಧವಾದ ದಿನಕ್ಕೆ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 66ನೇ ಕೀರ್ತನೆ 13ನೇ ವಚನ. ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಆಮೇನ್. ಹಲ್ಲೆಲೂಯಾ. ದಾವೀದನ ಭಕ್ತನು ಹೇಳುವಂಥ ಮಾತು, ಅಪ್ಪ ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ನಿಜವಾಗಿ ಈ ಪರಿಶುದ್ಧವಾದ ದಿನದಲ್ಲಿ ನಾವೆಲ್ಲರೂ ಒಂದು ಸಮೂಹವಾಗಿ ಒಂದು ಸಭೆಯಲ್ಲಿ ಸೇರಿದವರಾಗಿ ಕರ್ತನನ್ನು ನಮ್ಮ ಸರ್ವಾಂಗಗಳನ್ನು ಒಪ್ಪಿಸಿಕೊಟ್ಟು ಪೂರ್ಣ ಹೃದಯದಿ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನಾವು ಕರ್ತನ ನಮ್ಮ ಸ್ತುತಿಗಳ ಮೂಲಕವಾಗಿ ನಾವು ದೇವರನ್ನು ಆರಾಧಿಸುವಂಥವರಾಗಿರಬೇಕು, ದೇವರನ್ನ ಸ್ತುತಿಸುವಂಥವರಾಗಿರಬೇಕು. ಬರೀ ದೇವರ ಆಲಯಕ್ಕೆ ಹೋದಾಗ ಮಾತ್ರವೇ ಅಲ್ಲ, ನಾವು ಯಾವ ಸ್ಥಳದಲ್ಲಿದ್ದರೂ, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನಾವು ಕರ್ತನನ್ನು ಆರಾಧಿಸುವಂಥವರಾಗಿರಬೇಕು, ನಾವು ಕರ್ತನನ್ನು ಸ್ತುತಿಸುವಂಥವರಾಗಿರಬೇಕು. ಆದರೆ ಇದು ವಿಶೇಷವಾದ ದಿನ. ಈ ದಿನದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಹೋಗುವಂಥದ್ದು ಶ್ರೇಷ್ಠ. ನಾವು ದೇವರ ಸನ್ನಿಧಾನದಲ್ಲಿ ಹೋಗಿ ಸ್ತುತಿಸುವಂಥದ್ದು, ಸಮೂಹವಾಗಿ ಸಭೆಯಾಗಿ ಸೇರಿ ಆರಾಧಿಸುವಂಥದ್ದು, ಅದು ಉನ್ನತವಾದಂಥ ಕಾರ್ಯ. ಅದಕ್ಕೋಸ್ಕರವಾಗಿ ಅನೇಕರು ಸಮಯ ಇದ್ದರೂ ಕೂಡ, ಪರಿಸ್ಥಿತಿಗಳು ಅನುಕೂಲವಾಗಿದ್ದರೂ ಕೂಡ, ಆರೋಗ್ಯ ಕೊಟ್ಟರೂ ಕೂಡ ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಅಲಕ್ಷ್ಯತನ ಮಾಡ್ತಾರೆ, ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ದೇವರು ನಮಗೆ ಒದಗಿಸಿ ಕೊಡ್ತಾ ಇರುವಂಥ ಈ ದಿನಗಳಲ್ಲಿ ಈ ಬಲ, ಈ ಶಕ್ತಿ, ಈ ಆರೋಗ್ಯ ದೇವರಿಗೆ ಸಮರ್ಪಿಸುವಂಥವರಾಗಿರಬೇಕು, ಸರ್ವಾಂಗಗಳನ್ನು ಸಲ್ಲಿಸುವಂಥವರಾಗಿರಬೇಕು. ದಾವೀದನ ಭಕ್ತನ ಹೇಳ್ತಾರೆ, ಅಪ್ಪ ನಿನ್ನ ಸನ್ನಿಧಾನಕ್ಕೆ ಹೋಗುವಲಿಕ್ಕೆ ನನ್ನ ಆತ್ಮ ತವಕ ಪಡ್ತಾ ಇದೆ ಸ್ವಾಮಿ, ಹಂಬಲಿಸ್ತಾ ಇದೆ. ವಾರ ಇಡೀ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಸುತ್ತುತ್ತೇವೆ, ಕೆಲಸ ಕಾರ್ಯಗಳಿಗೆ ಹೋಗ್ತೇವೆ, ಇಷ್ಟ ಬಂದ ಕಡೆಗೆ ನಾವು ಹೋಗಿ ಬರ್ತಾ ಇರ್ತೇವೆ. ಆದರೆ ವಾರದ ಒಂದು ದಿನ, ಮೊದಲನೇ ಪರಿಶುದ್ಧವಾದ ದಿನದಲ್ಲಿ, ಪುನರುತ್ಥಾನನಾದಂಥ ದೇವರ ಈ ದಿನದಲ್ಲಿ, ಪರಿಶುದ್ಧವಾದ ದಿನದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಅನೇಕ ಸಂದರ್ಭದಲ್ಲಿ ಕಾರಣಗಳನ್ನ ಹುಡುಕ್ತಾ ಇರ್ತೇವೆ. ಹೋಗಬಾರ್ದು ಅನ್ನೋದಕ್ಕೆ ಕಾರಣಗಳು ಬೇಕಾಗುತ್ತೆ. ನಮಗೆ ಸ್ವಲ್ಪ ಅನಾರೋಗ್ಯ ಇದ್ರೂ ದೇವರ ಸನ್ನಿಧಾನದಲ್ಲಿ ಹೋಗಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಸ್ವಲ್ಪ ಎಮರ್ಜೆನ್ಸಿ ಆದರೂ, ಬೇರೆ ಕೆಲಸಗಳಿದ್ರೂ ಅದಕ್ಕೆ ಇಂಪಾರ್ಟೆಂಟ್ ಕೊಡ್ತೇವೆ, ದೇವರ ಸನ್ನಿಧಾನಕ್ಕೆ ಹೋಗೋದಿಲ್ಲ. ದೇವರು ನಮಗೋಸ್ಕರ ಎಷ್ಟು ಪ್ರತ್ಯೇಕತೆಯಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ, ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ದೇವರ ಸನ್ನಿಧಾನಕ್ಕೆ ಹೋಗಬೇಕು, ದೇವರನ್ನ ಸ್ತುತಿಸಬೇಕು, ವಿವೇಕಪೂರ್ವಕವಾದ ಆರಾಧನೆಯನ್ನು, ನಮ್ಮನ್ನೇ ದೇವರಿಗೆ ಸರ್ವಾಂಗ ಯಜ್ಞಗಳನ್ನಾಗಿ ನಾವು ಸಮರ್ಪಿಸಿ ದೇವರನ್ನ ಸ್ತುತಿಸಬೇಕು. ಆಮೇನ್. ಎಷ್ಟು ಜನ ದೇವರ ಸನ್ನಿಧಾನಕ್ಕೆ ಹೋಗಿ ಆರಾಧಿಸಲಿಕ್ಕೆ, ಆತನ ಸ್ತುತಿಸಲಿಕ್ಕೆ, ಆತನ ಘನಪಡಿಸಲಿಕ್ಕೆ ಆತುರದಿಂದಿದ್ದೀರಿ. ಈ ಶುಭ ಮುಂಜಾನೆಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು. ಅನೇಕರಿಗೆ ಸಮಯ ಇಲ್ಲ, ಅನುಕೂಲವಾದ ಪರಿಸ್ಥಿತಿಗಳಿಲ್ಲ. ಅನೇಕರು ನೊಂದಿಕೊಳ್ತಾ ಇದ್ದಾರೆ, ಅಯ್ಯೋ ನಾನು ಸಭೆಗೆ ಹೋಗಲಾರದೆ ಹೋಗ್ತಿದ್ದೀನಲ್ಲ ಈ ಪರಿಸ್ಥಿತಿಗಳಲ್ಲಿ ಎಂಬುದಾಗಿ. ಅಂಥ ಪರಿಸ್ಥಿತಿ ನಮಗೆ ಕೊಟ್ಟಿಲ್ಲ. ಅಂಥವರಾದರೂ ದೇವರು ಹೇಳಿದ್ದಾರೆ, ನಮ್ಮ ಹೃದಯವೇ ದೇವರ ಆಲಯ ಎಂಬುದಾಗಿ. ನಾನು ಎಲ್ಲಿದ್ರೂ ಹೇಗಿದ್ರೂ ನಾವು ದೇವರ ಸನ್ನಿಧಾನ ಎಂಬುದಾಗಿ ನೆನೆಸಿ ನಾನು ಸ್ತುತಿಸ್ತೇನೆ ಎಂಬುದಾಗಿ ಅನೇಕರು ಹೃದಯದಲ್ಲಿಯೇ ದೇವರನ್ನ ಆರಾಧಿಸುವಂಥವ್ರು ಆಗ್ತಾ ಇದ್ದಾರೆ. ಕುಟುಂಬದ ಪರಿಸ್ಥಿತಿಗಳು ಎದುರಾಗಿರ್ಬೋದು. ಆದರೆ ಪ್ರಿಯರೇ, ದೇವರನ್ನ ಪ್ರೀತಿಸಿ ಸಮಯ ಅನುಕೂಲ ಮಾಡಿಕೊಟ್ಟಾಗ, ಪರಿಸ್ಥಿತಿಗಳ ಅನುಕೂಲ ಮಾಡಿಕೊಟ್ಟಾಗ ನಾವು ಹಿಂದೆಜ್ಜೆ ಹಾಕುವಂಥವ್ರು ಆಗಿರಬಾರ್ದು. ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ನಾವು ಬೇರೆ ಕಾರಣಗಳನ್ನು ಹುಡುಕಬಾರ್ದು. ಸಮಯ ಕೊಟ್ಟಿದ್ದಾರೆ, ಪರಿಸ್ಥಿತಿಗಳು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಸಜೀವವಾಗಿರಿಸಿದ್ದಾರೆ. ಅದಕ್ಕಾಗಿ ನಾವು ದೇವರ ಸನ್ನಿಧಾನಕ್ಕೆ ಹೋಗೋಣ, ದೇವರನ್ನ ಸ್ತುತಿಸೋಣ, ಮನಸ್ಸಾರ ದೇವರನ್ನ ಆರಾಧಿಸೋಣ.
ಇತರರನ್ನು ಕೂಡ ದೇವರ ಸಂಧಾನಕ್ಕೆ ನಡೆಸೋಣ. ದೇವರು ಮಾಡಿದ ಮೇಲುಗಳು, ದೇವರು ಮಾಡಿದ ಉಪಕಾರಗಳು, ಈ ವರ್ಷವಿಡೀ ದೇವರು ನಮ್ಮನ್ನು ಯಾವ ರೀತಿ ನಡೆಸಿದ್ರು, ಯಾವ ರೀತಿ ಬಲಪಡಿಸಿದ್ರು, ಯಾವ ರೀತಿ ನಮ್ಮನ್ನು ಸುರಕ್ಷಿತವಾಗಿರಿಸಿದ್ರು, ಒಂದು ಕಲ್ಲು ಕೂಡ ಪಾದಗಳಿಗೆ ತಗಲದಂತೆ ನಮ್ಮನ್ನು ಎತ್ತಿ ಕಾಪಾಡಿದಂಥ ದೇವರು, ಅನಾರೋಗ್ಯದಲ್ಲಿಯೋ ಸ್ಥಿತಿಯಲ್ಲಿ ಬಿದ್ದಾಗ ನಮ್ಮನ್ನು ಬಲಪಡಿಸಿ ಆರೋಗ್ಯ ಕೊಟ್ಟಂಥ ದೇವರು, ಇಕ್ಕಟ್ಟಾದ ಪರಿಸ್ಥಿತಿಗಳಿಂದ ನಮ್ಮನ್ನು ಬಿಡಿಸಿ ವಿಶಾಲವಾದ ಸಂತೋಷದ ಕಡೆಗೆ ನಡೆಸಿದಂಥ ದೇವರು, ದುಃಖವನ್ನು ನಾಟ್ಯವನ್ನಾಗಿ ಮಾರ್ಪಡಿಸಿದಂಥ ದೇವರು, ಸಾಯುವಂಥ ಪರಿಸ್ಥಿತಿಗಳು ಎದುರಾದರೂ ಬದುಕಿಸಲಿಕ್ಕೆ ದೇವರು ನಮ್ಮನ್ನು ಇದುವರೆಗೂ ನಡೆಸಿದಂಥ ದೇವಾದಿ ದೇವರು. ಆತನನ್ನಲ್ವ ನಾವು ಆರಾಧಿಸಬೇಕು, ಆತನಿಗಲ್ವ ನಾವು ಸಮಯವನ್ನು ಕೊಡಬೇಕು. ಆಮೇಲೆ ಯಾವ ರೀತಿ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ, ಸಭೆಗೆ ಹೋದ್ವಾ ಬಂದ್ವಾ ಅನ್ನುವ ರೀತಿಯಲ್ಲಿ ಇರದಂತೆ, ಸಭೆಗೆ ಹೋದರೆ ಪೂರ್ಣ ಆನಂದಭರಿತರಾಗಿ, ನಾವು ಸಂತೋಷಭರಿತರಾಗಿ ದೇವರ ಸನ್ನಿಧಾನಕ್ಕೆ ನಡುತ್ತಾ ಹೋಗಿ ಆತನ ಸ್ತುತಿಸಬೇಕು, ಆತನ ಮಾತುಗಳಿಗೆ ಕಿವಿಗೊಡಬೇಕು. ಅದು ನಮ್ಮ ಧನ್ಯತೆ. ಯಾರು ನಿರ್ಲಕ್ಷ್ಯ ಮಾಡಬೇಡಿ, ಯಾರು ಅಲಕ್ಷ್ಯತರ ಮಾಡಬೇಡಿ. ದೇವರ ಸಭೆಗೆ ಹೋಗಲಿಕ್ಕೆ ಆತುರದಿಂದ ಕಾಯ್ತಾ ಇರಬೇಕು. ದೇವರ ಪರಿಶುದ್ಧವಾದ ದಿನಕ್ಕೆ ಸಿದ್ಧತೆಯಿಂದ ನಾವು ಎದುರು ನೋಡ್ತಾ ಇರಬೇಕು ಆತನ ಸನ್ನಿಧಿಯಲ್ಲಿ. ಆಗ ದೇವರು ನಮ್ಮಲ್ಲಿ ಆನಂದಿಸ್ತಾರೆ. ನಾವು ಯಾವಾಗ ದೇವರನ್ನ ಘನಪಡಿಸ್ತೇವೋ ದೇವರು ನಮ್ಮನ್ನು ಘನಪಡಿಸುವಂಥವ್ರಾಗ್ತಾರೆ. ನಾವು ದೇವರನ್ನ ಘನಪಡಿಸ್ತಾ ಇದ್ದರೆ ಲೋಕದಲ್ಲಿ ನಾವು ಹೀನಸ್ಥಿತಿಗೆ ಬರಬೇಕಾಗುತ್ತೆ ಪ್ರಿಯರೇ. ನಮ್ಮನ್ನು ಬದುಕಿಸ್ತಾ ಇರುವಂಥ ದೇವರನ್ನ ಆರಾಧಿಸಲಿಕ್ಕೆ ಅದರ ಕಡೆಗೆ ಗಮನ ಕೊಟ್ಟು ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ನಾವು ಸಭೆಗೆ ಹೋಗಿ ಯಾವ ಸ್ಥಿತಿಯಲ್ಲಿದ್ರೂ, ಯಾವ ಅನಾನುಕೂಲತೆ ಇದ್ರೂ ಇದ್ದಂಥ ಸ್ಥಳದಲ್ಲಿ ದೇವರ ಸನ್ನಿಧಾನ ಎಂಬುದಾಗಿ ನಾವು ಆರಾಧಿಸೋಣ. ಪರಿಸ್ಥಿತಿಗಳೆಲ್ಲ ಅನುಕೂಲವಾಗಿದ್ದು ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ನಿರ್ಲಕ್ಷ್ಯತನವೇ ನಮಗೆ ಕೇಡಾಗಿ ಹೋಗುತ್ತೆ. ಅದಕ್ಕಾಗಿಯೇ ನಿರ್ಲಕ್ಷ್ಯತನ ಇಲ್ಲದೆ ಎಲ್ಲಿದ್ರೂ ಆತ್ಮೀಯ ಸನ್ನಿಧಾನಕ್ಕೆ, ದೇವರ ಸನ್ನಿಧಾನಕ್ಕೆ ಹೋಗಿ ದೇವರ ಆರಾಧಿಸೋಣ, ದೇವರನ್ನ ಮಹಿಮೆ ಪಡಿಸೋಣ. ಆಮೇಲೆ ದೇವರನ್ನ ಸ್ತುತಿಸೋಣ. ದೇವರ ವಾಕ್ಯದ ಮೂಲಕ ನಾವೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಉನ್ನತೋನ್ನತನೇ ನಿನಗೆ ಸ್ತೋತ್ರ. ಜೀವ ಸ್ವರೂಪನೇ ನಿನಗೆ ಸ್ತೋತ್ರ. ಮಹಿಮೆಯ ಅರಸನೇ, ಸ್ತುತಿಗೆ ಯೋಗ್ಯನಾದಂಥ ದೇವರ ಸ್ತೋತ್ರ. ದಾವೀದನ ಭಕ್ತರು ಹೇಳಿದ ರೀತಿಯಲ್ಲಿ ನಾನು ದೇವರ ಆಲಯಕ್ಕೆ ಹೋಗಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಾ ದೇವರನ್ನ ಸ್ತುತಿಸ್ತಾನೆ ಎಂಬುದಾಗಿ. ಹೌದು ಸ್ವಾಮಿ, ನಾವು ಕೂಡ ನನ್ನ ಸನ್ನಿಧಾನದಲ್ಲಿ ಬಂದು ಕರ್ತನೆ ಸರ್ವಾಂಗಗಳನ್ನ ಸಮರ್ಪಿಸಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಲಿಕ್ಕೆ ಅಪ್ಪ ನೀನು ಕೃಪೆ ಮಾಡಿಕೊಡು. ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ, ಪರಿಸ್ಥಿತಿಗಳು ಅನುಕೂಲವಾಗಿದ್ದು ಕೂಡ ಅಪ್ಪ ನಿರ್ಲಕ್ಷ್ಯದಿಂದ ದೂರವಾದವರು ನೀನು ಎಚ್ಚರಿಸು ಸ್ವಾಮಿ. ಅಪ್ಪ ಪರಿಸ್ಥಿತಿಗಳು ಅನಾನುಕೂಲದಲ್ಲಿದ್ದರೂ ಕೂಡ ಕಣ್ಣೀರು ಸುರಿಸುತ್ತಾ ಸಾಲಕ್ಕೆ ಹೋಗಲಾದ ಸ್ಥಿತಿಯಲ್ಲಿದ್ದಾರೋ ಅವರಿಗೆ ಹೋಗುವಂಥ ಕೃಪೆ ಧನ್ಯತೆಯನ್ನು ಒದಗಿಸಿಕೊಡು ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಗಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.